ಪರ್ಮಿಷನ್. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ, ಇನ್ಯಾರನ್ನ ಭೇಟಿ ಆಗಬೇಕು ಸರ್? AICC ಅಧ್ಯಕ್ಷರವರು ಅವರೇ ಹೈಕಮಾಂಡ್ ಅಲ್ವಾ ಸರ್? ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಷ್ಟೇ ಕಾಂಗ್ರೆಸ್ಸಲ್ಲಿ. ನೋ ಹೈಕಮಾಂಡ್. ಇವರು ನೋಡಿದೀವಲ್ಲ, ನಾವೆಲ್ಲೋ ವಿಡಿಯೋಗಳು ನೋಡ್ತಿರ್ತೀವಿ, ಟ್ರೋಲ್ ಆಗ್ತಾ ಇರೋದನ್ನ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಭಾಳ ದೊಡ್ಡ ಮನುಷ್ಯರು ಅವರು, ಭಾಳ ಸಜ್ಜನ ರಾಜಕಾರಣಿ. ಅವ್ರ ಮಗನ ಥರ ಅಲ್ಲ, ಮಗ ಆ ಥರ ಇಲ್ಲ, ಇವರು ದೊಡ್ಡ ಮನುಷ್ಯರು. ಮಗ ಅವ್ರು ಏನೇನೋ ಹೇಳಿಕೆಗಳು ಕೊಡ್ತಾರೆ, ಬಟ್ ಇಂಥ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇವ್ರೇನು ಹೇಳ್ತಾರೋ ಅದೇ ಅಲ್ಟಿಮೇಟ್. ಅವರೇ ಮುಖ್ಯಮಂತ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸಮಥಿಂಗ್ ಏನೋ ಒಂದು ನಿಗೂಢವಾಗಿರುವಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅಂತ ಹೇಳೋರೆ, ಅದಕ್ಕೆ ರಾಜಣ್ಣವರು ಕ್ರಾಂತಿ ಅಂತ ಹೇಳಿದ್ದಾರೆ. ಅಂದರೆ ಇಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಬ್ರೇಕ್ ಮಾಡಿ 90 ಜನನೋ 100 ಜನ ಕರ್ಕೊಂಬಂದು ಸರ್ಕಾರ ಮಾಡ್ಬೋದು ಅನ್ನೋದು ಅಲ್ಲಿ ಮಾತುಕತೆಗಳು ನಡೀತಾ ಇದೆ. ಅದರಿಂದ 100ಕ್ಕೆ 100 DK ಶಿವಕುಮಾರ್ ಅವರು ಮುಖ್ಯಮಂತ್ರಿನ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಮಾಡುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷದವ್ರಿಗೂ ಇದೆ. ನಾವು ಪಬ್ಲಿಕಲ್ಲಿ ಮಾತಾಡಬೇಕಾದ್ರೆ DK ಶಿವಕುಮಾರ್ ಆಗ್ತಾರೆ ಅಂತ ಜನ ಮಾತಾಡ್ತಾರೆ. ಅಲ್ಲ ಸರ್, ನಿಮ್ಮ ಆಯ್ಕೆ ಯಾರು ಸರ್? ಸಿದ್ದರಾಮಯ್ಯನವರ, DK ಶಿವ? ವೆರಿ ಕ್ಲಿಯರ್. ಕರ್ನಾಟಕ ಏಕೀಕರಣ ಆದಮೇಲೆ 1956 ನಂತರ ಸಂಪೂರ್ಣವಾಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವ್ರು SM ಕೃಷ್ಣ ಅವರು. ಅದಾದಮೇಲೆ ಎಲ್ಲರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು 20 ತಿಂಗಳಾಗಿದ್ದಾರೆ, ಆಮೇಲೆ ಒಂದು 10 ತಿಂಗಳಾಗಿದ್ದಾರೆ. ಅದು ಬಿಟ್ಟರೆ ದೇವೇಗೌಡರು, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರಾದ ದೇವೇಗೌಡಾಜಿಯವರು ಒಂದು 11 ತಿಂಗಳಾಗಿದ್ದಾರೆ, 12 ತಿಂಗಳು, 16 ತಿಂಗಳು. ಅದಾದಮೇಲೆ ಸದಾನಂದ ಗೌಡರು ಒಂದು ವರ್ಷ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಆದ್ರು. ಇಲ್ಲ, ಒಕ್ಕಲಿಗರು ನಾನು ಹೇಳಿದ್ದು. ಓಕೆ. ನೀವು ಆಯ್ಕೆ ಕೇಳಿದ್ರಿ ಯಾರು ಅಂತ, ನಿಮ್ಮ ಆಯ್ಕೆ ಯಾರು ಅಂತ. ಅಖಂಡ ಕರ್ನಾಟಕ ಏಕೀಕರಣ ಆದಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಯಾರೂ ಒಕ್ಕಲಿಗರು ಮಾಡಿಲ್ಲ. ಇವತ್ತೇನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರಿಗೆ ಬಂದಿದೆ ಅಂದರೆ 2.5 ವರ್ಷ ಆಗ್ತಾರೆ ಅಂತ ಹೇಳಿದ್ರೆ ನನ್ನ ಆಯ್ಕೆ DK ಶಿವಕುಮಾರ್. ಸುರೇಶ್ ಗೌಡರಿಗೆ ಪಕ್ಷಾತೀತವಾಗಿ ಸಮುದಾಯದ ನಾಯಕರ ಮೇಲೆ ಪ್ರೀತಿ ಇದೆ ಹಾಗಾದ್ರೆ? ಅಲ್ಲ, ಅದು ನಮ್ಮ ಸಮಾಜದವ್ರು ಯಾರೊಬ್ಬರು ಆದಾಗ ನಾವು ಈಗ ಸಿದ್ದರಾಮಯ್ಯನವ್ರು ಆಗ್ತಾರೆ ಅಂದರೆ ಇಡೀ ಕುರುಬ ಸಮಾಜ ಅವ್ರನ್ನ, ಇಡೀ ರಾಜ್ಯದ ಕುರುಬ ಸಮಾಜ ಒಪ್ತಾರೆ. ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಇಡೀ ನಮ್ಮ ಸಮಾಜ ಒಪ್ಪುತ್ತೆ. ಈಗ ನಮ್ಮ ಸಮಾಜದವ್ರು ಆಗ್ತಾರೆ, ಇಲ್ಲ ನಾನು ವಿರೋಧ ಮಾಡ್ತೀನಿ ಅಂದರೆ ನಮ್ಮ ಸಮಾಜ ಏನು ಹೇಳುತ್ತೆ, ನೀನು ಯಾಕಪ್ಪ ಈ ಸಮಾಜದಲ್ಲಿ ಹುಡ್ತೆ ಅಂತಾರೆ. ಅದಕ್ಕೆ ನಮ್ಮ ಆಯ್ಕೆ ರಾಜಕೀಯವಾಗಿ ಲಿಂಕ್ ಏನಲ್ಲಿ ವಿರೋಧ ಇರ್ಬೋದು ರಾಜಕೀಯವಾಗಿ, ಆದರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ನಮ್ಮ ಭಾಗಕ್ಕೆ ಒಳ್ಳೆ ಕೆಲಸ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಸ್ವೀಕಾರ ಮಾಡ್ತೀವಿ. ಎಸ್ ಸರ್, ನಿಮ್ಮದೇ ಪಕ್ಷದ ಒಂದಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. DCM DK ಶಿವಕುಮಾರ್ ಅವರ ಜೊತೆಯಲ್ಲಿ BJPಯವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅಂತ ಹೇಳಿ, ನಿಜಾನ ಸರ್ ಇದು? ಯಾರು ಅದನ್ನು ರಾಜಕೀಯವಾಗಿ ಯಾರೋ ಯತ್ನಾಳ್ ಅಂತವರು ನಮ್ಮ ವಿಜಯೇಂದ್ರಣ್ಣನ ಮೇಲೆ ಹೇಳಿರ್ಬೋದು. ನಾನು ಅದನ್ನು ಸ್ವೀಕಾರ ಮಾಡಲ್ಲ, ಅದನ್ನು ನಾನು ಒಪ್ಪೋದು ಇಲ್ಲ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ವಿರೋಧ ಪಕ್ಷ ಯಾವಾಗಲೂ ತೊಡೆ ತಟ್ಟಿ ಉಳಿಸ್ಬೇಕು ಅವ್ರನ್ನ. ಅವರ ವೈಫಲ್ಯಗಳನ್ನು ಜನಕ್ಕೆ ಎತ್ತಿಡಿ, ಇಂಥ ಅಯೋಗ್ಯರು, ಕಳ್ಳರು, ನೀವಿಷ್ಟು ಸೀಟ್ ಕೊಟ್ಟಿದ್ದೀರಾ, ಇಂಥ ಕಳ್ಳರಿಗೆ ನೀವು ಕೊಟ್ಟಿದ್ದೀರಾ ಅಂತ ನಾವು ಹೇಳಬೇಕು. ಇವತ್ತು ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಭಿವೃದ್ಧಿಯ ಪಥದ ಕಡೆ ಸಾಗ್ತಿದ್ದಂಥ ಕರ್ನಾಟಕದ ಪರಿಸ್ಥಿತಿ ಇವತ್ತು ಒಂದು ಗುಂಡಿ ಮುಚ್ಚಕ್ಕೆ 5 ಪೈಸಾ ಇಲ್ಲ ಸರ್ಕಾರದಲ್ಲಿ, BBMPಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಸರ್ಕಾರವನ್ನು 2028ಕ್ಕೆ BJP ಸರ್ಕಾರ ಬರಬೇಕು, ಮತ್ತು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಕಡೆ ನಾವು ದಾಪುಕಾಲನ್ನು ಹಾಕಬೇಕು. ಅದರಿಂದ ನಾವು ವೆರಿ ಕ್ಲಿಯರ್ ಇದ್ದೇವೆ. ನಮ್ಮ ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡುವಂಥ ಕೆಲಸ ಮಾಡೋದ. ಮ್ಯಾಚ್ ಫಿಕ್ಸ್ ಮಾಡಿದ ದಿನವೇ ಅವ್ರನ್ನ ಹೆಂಗೆ ಕ್ರಮ ತಗೋಬೇಕು ಅಂತ ಮೇಲಿರೋಂಥ ಹೈಕಮಾಂಡ್ಗೂ ಗೊತ್ತಿರುತ್ತೆ.